ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ 1198 ದಿನಗಳ ಹೋರಾಟಕ್ಕೆ ಐತಿಹಾಸಿಕ ಗೆಲುವು. 1777 ಎಕರೆ ಭೂ ಸ್ವಾಧೀನ ಕೈಬಿಟ್ಟ ಸರ್ಕಾರ. ದೇವನಹಳ್ಳಿಯಲ್ಲಿ ಮುಗಿಲು ಮುಟ್ಟಿದ ರೈತ ಹೋರಾಟಗಾರರ ವಿಜಯೋತ್ಸವ ಸಂಭ್ರಮಾಚರಣೆ. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಕೆಐಡಿಬಿಗೆ ಎರಡನೇ ಹಂತದಲ್ಲಿ 1777 ಎಕರೆ ರೈತರ ಫಲವತ್ತಾದ ವ್ಯವಸಾಯ ಭೂಮಿ ಸ್ವಾಧೀನಪಡಿಸಿಕೊಳ್ಳುವುದನ್ನು ವಿರೋಧಿಸಿ ನಾವು ಭೂಮಿ ಕೊಡುವುದಿಲ್ಲ ಅಂತ 15 ಹಳ್ಳಿಗಳ ರೈತರು ನಲಪನಹಳ್ಳಿ ನಂಜಪ್ಪ, ಚನ್ನರಾಯಪಟ್ಟಣ ಮಾರೇಗೌಡ, ಕಾರಹಳ್ಳಿ ಶ್ರೀನಿವಾಸ ಸೇರಿದಂತೆ ಹಲವು ಪ್ರಮುಖ ಮುಖಂಡರ ಜೊತೆಗೂಡಿ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ರಚಿಸಿ ನಾಡಿನ ಹಲವು ರೈತಪರ, ಜನಪರ, ದಲಿತ ಪರ, ಕನ್ನಡ ಪರ ಸಂಘಟನೆಗಳು, ನಾಡಿನ ಚಿಂತಕರು, ಸಾಹಿತಿಗಳು, ಕಲಾವಿದರ ಸಹಕಾರದೊಂದಿಗೆ ವಿವಿಧ ಹಂತಗಳಲ್ಲಿ ನಿರಂತರ 1168 ದಿನ ಹೋರಾಟ ನಡೆಸಿದರು. ಈ ಬಗ್ಗೆ ಮುಖ್ಯಮಂತ್ರಿಗಳು, ಕೈಗಾರಿಕಾ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಹೋರಾಟಗಾರರ ನಡುವೆ ಹಲವು ಸುತ್ತಿನ ಮಾತುಕತೆ ಸಂಧಾನಗಳು ನಡೆದರೂ ಏತನ್ಮಧ್ಯೆ ಕೆಲ ತಟಸ್ಥ ರೈತರು, ಅಗ್ರಿಮೆಂಟ್ದಾರರು ನಾವು ನಮ್ಮ ಭೂಮಿ ಕೊಡ್ತೇವೆ ಅಂತ ಮುಖ್ಯಮಂತ್ರಿಗಳ ಗಮನ ಸೆಳೆದಿದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮುಖ್ಯಮಂತ್ರಿಗಳು ಕಳೆದ 4ರಂದು ರೈತರ ಸಭೆ ನಡೆಸಿ ಅಂತಿಮ ನಿರ್ಣಯ ಜುಲೈ 15ರಂದು ಸಭೆ ನಡೆಸಿ ತಿಳಿಸಲಾಗುವುದು ಅಂತ ಹೇಳಿದರು. ಇದೀಗ ಹೋರಾಟದ 1198 ದಿನಗಳ ಕಾಲಿಟ್ಟ ದಿನ ಜುಲೈ 15 ದಿನಾಂಕ ಬಂದೇ ಬಿಡ್ತು. ಕೊಟ್ಟ ಮಾತಿನಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮತ್ತು ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪನವರು ಸರ್ಕಾರದ ಅಧಿಕಾರಿಗಳ ಜೊತೆ ಸೇರಿ ರೈತ ಹೋರಾಟಗಾರರ ಜೊತೆ ವಿಧಾನಸೌಧದಲ್ಲಿ ನಡೆಸಿದ ಅಂತಿಮ ಹಾಗೂ ನಿರ್ಣಾಯಕ ಸಭೆ ದೇವನಹಳ್ಳಿ ತಾಲೂಕಿನ ರೈತರ ಪಾಲಿಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಐತಿಹಾಸಿಕ ದಿನವಾಗಿ ಪರಿಣಮಿಸಿ 3.5 ವರ್ಷಗಳಿಗೂ ಅಧಿಕ ನಡೆದ ದಾಖಲೆಗೆ ಹೋರಾಟಕ್ಕೆ ಜಯ ಸಿಕ್ಕೇ ಬಿಟ್ಟಿತು. ಕಾರಹಳ್ಳಿ ಶ್ರೀನಿವಾಸ್ ಮಾತನಾಡಿ, ಇದು 13 ಹಳ್ಳಿಗಳ ರೈತರ ಗೆಲುವು ಮಾತ್ರವಲ್ಲೇ ನಾಡಿನ ಸಾಹಿತಿಗಳ, ಚಿಂತಕರು, ಜನಪರ, ದಲಿತ ಪರ, ರೈತಪರ ಸಂಘಟನೆಗಳು, ಕಲಾವಿದರು, ಸುದ್ದಿ ಮಾಧ್ಯಮದವರ ಗೆಲುವಾಗಿದೆ. ಈ ಗೆಲುವನ್ನು ಇಲ್ಲಿಯವರೆಗೂ ಅರ್ಪಿಸುತ್ತೇವೆ ಅಂತ ಹೇಳಿದರು. ಈ ವಿಜಯೋತ್ಸವದಲ್ಲಿ ಸಿಐಟಿಯು ವರಲಕ್ಷ್ಮಿ, ಚುಕ್ಕಿ ನಂಜುಂಡಸ್ವಾಮಿ, ಬೆಳವಂಗಲ ಪ್ರಭಾ, ಚಂದ್ರ ತೇಜಸ್ವಿ, ಮಾರೇಗೌಡ, ನಂಜಪ್ಪ, ಕಾರಹರಳಲ್ಲಿ ಶ್ರೀನಿವಾಸ್, ಬಡಗಲಪುರ ನಾಗೇಂದ್ರ, ಆಂಜನೇಯ ರೆಡ್ಡಿ, ನಾಗರತ್ನಮ್ಮ, ಡಾಕ್ಟರ್ ಬಿಕೆ ವಿನೋದ್ ಕುಮಾರ್ ಗೌಡ, ರಾಮಚಂದ್ರಪ್ಪ, ಯು ಬಸವರಾಜ್, ಮಧು, ಮೋಹನ್ ಸೇರಿದಂತೆ ನೂರಾರು ಸಂಖ್ಯೆಯ ರೈತ ಮುಖಂಡರಿದ್ದರು. ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ